ಜಸ್ಟ್ ಬೆಂಗಳೂರಿಗೆ ಸ್ವಾಗತ. ನಾನು ಮಧುಶ್ರೀ. ರೇಣುಕಾಸ್ವಾಮಿ ಕೊಲೆ ನಡೆದು ಇವತ್ತಿಗೆ 20 ದಿನವಾಯಿತು. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿನಲ್ಲಿದೆ. ಆದರೆ ಪ್ರಕರಣದಲ್ಲಿ ದಿನಕ್ಕೊಂದು ಸತ್ಯ ಬಯಲಾಗ್ತಾ ಇದೆ. ಇದೀಗ ರೇಣುಕಾಸ್ವಾಮಿಯ ಮೇಲೆ ದರ್ಶನ್ ನಡೆಸಿರುವ ಕ್ರೌರ್ಯದ ಲೆಕ್ಕವನ್ನು ಖಾಕಿ ಕಲೆ ಹಾಕಿದೆ. ನಾನೇನು ಮಾಡಿಲ್ಲ, ಕೊಲೆಯಲ್ಲಿ ನನ್ನ ಪಾತ್ರವೇ ಇಲ್ಲ, ಜಸ್ಟ್ ಬುದ್ಧಿವಾದ ಹೇಳಿದ್ದೆ ಅಷ್ಟೇ ಅಂತಿದ್ದ ದರ್ಶನ್ ನಿಜ ಬಣ್ಣ ಬಯಲಾಗಿದೆ. ರೇಣುಕಾಸ್ವಾಮಿ ಹತ್ಯೆಯಾದ ಸ್ಥಳದಲ್ಲಿ ಬರೋಬ್ಬರಿ 50 ನಿಮಿಷ ಇದ್ದ ದಾಸ 30 ನಿಮಿಷ ಹಲ್ಲೆ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. 50 ನಿಮಿಷ ಶೆಡ್ನಲ್ಲಿದ್ದ ದರ್ಶನ್, 30 ನಿಮಿಷ ನರಕ. ಬೂಟುಗಾಲಿನಿಂದ ಒದ್ದು ಚಕ್ರವರ್ತಿಯ ಕ್ರೌರ್ಯ. ಜೂನ್ 8ರಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಭೀಕರವಾಗಿ ಕೊಲೆಯಾಗಿದ್ದ. ಅದೇ ದಿನ ಸಂಜೆ 4:30ಕ್ಕೆ ಶೆಡ್ಗೆ ವಿನಯ್ ಜೊತೆ ಎಂಟ್ರಿಯಾಗಿದ್ದ ದರ್ಶನ್ ವಾಪಸ್ ತೆರಳಿದ್ದು ಸಂಜೆ 5:20ಕ್ಕೆ. ಅಂದ್ರೆ 50 ನಿಮಿಷ ಶೆಡ್ನಲ್ಲಿದ್ರು. ಇದಕ್ಕೆ ಸಾಕ್ಷಿ ಕಲೆ ಹಾಕಿರೋ ಪೊಲೀಸರು 164 ಅಡಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲಿಸಿದ್ದಾರೆ. ಶೆಡ್ನಲ್ಲಿ ದರ್ಶನ್ ಇದ್ದ 50 ನಿಮಿಷದಲ್ಲಿ ಆಗಿದ್ದೇನೆಂದ್ರೆ, ಶೆಡ್ನಲ್ಲಿ 50 ನಿಮಿಷ ಇದ್ದ ನಟ ದರ್ಶನ್ ರೇಣುಕಾಸ್ವಾಮಿ ಮೇಲೆ ನಿರಂತರ 30 ನಿಮಿಷ ಹಲ್ಲೆ ಮಾಡಿದ್ರು. ಸ್ವಾಮಿಯನ್ನ ನಿಂತಿದ್ದ ವಾಹನಗಳ ಮೇಲೆ ಎತ್ತಿ ಬೀಸಾಡಿದ್ದ ದಚ್ಚು ಬೂಟುಗಾಲಿನಿಂದ ಒದ್ದು ನರಕ ತೋರಿಸಿದ್ದ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದ್ದ ಮೆಸೇಜ್ಗಳನ್ನ ಆರೋಪಿ ಪವನ್ ಓದ್ತಾ ಇದ್ರೆ ದರ್ಶನ್ ನಿರಂತರವಾಗಿ ಹಲ್ಲೆ ಮಾಡ್ತಿದ್ರು. ಪವಿತ್ರ ಗೌಡಗೆ 200 ಮೆಸೇಜ್ ಕಳಿಸಿದ್ದ ಸ್ವಾಮಿ. ಹತ್ಯೆಯಾಗಿರೋ ರೇಣುಕಾಸ್ವಾಮಿ ಸಾಮಾನ್ಯದವನಲ್ಲ. ಫೆಬ್ರವರಿಯಿಂದಲೇ ಪವಿತ್ರ ಗೌಡಗೆ ಕಾಟ ಕೊಡೋಕೆ ಶುರು ಮಾಡಿದ್ದ ಸ್ವಾಮಿ ಬರೋಬ್ಬರಿ 200 ಅಶ್ಲೀಲ ಮೆಸೇಜ್ ಕಳಿಸಿರೋದು ಗೊತ್ತಾಗಿದೆ. ಇಂದು ರೇಣುಕಾಸ್ವಾಮಿ ವೆಡ್ಡಿಂಗ್ ಆನಿವರ್ಸರಿ. ಅಂದಹಾಗೆ ರೇಣುಕಾಸ್ವಾಮಿ ಬದುಕಿದಿದ್ರೆ ಇವತ್ತು ಮೊದಲ ವೆಡ್ಡಿಂಗ್ ಆನಿವರ್ಸರಿ ಆಚರಿಸಿಕೊಳ್ತಿದ್ರು. ಸಹನಾ ಹಾಗೂ ರೇಣುಕಾಸ್ವಾಮಿ ಮದುವೆಯಾಗಿ ಇವತ್ತಿಗೆ 1 ವರ್ಷ ಆಗಿದೆ. ಆದ್ರೆ ವರ್ಷಾಚರಣೆಗೆ ರೇಣುಕಾಸ್ವಾಮಿಯೇ ಇಲ್ಲ. ಹೀಗಾಗಿ ಪತಿ ನೆನಪಲ್ಲೇ ಪತ್ನಿ ಕೊರಗುತ್ತಿದ್ದಾಳೆ. ಇನ್ನು ವೆಡ್ಡಿಂಗ್ ಆನಿವರ್ಸರಿ ದಿನ ದೇವಸ್ಥಾನ, ಹೋಟೆಲ್ಗೆ ಹೋಗೋಣ ಅಂತ ಪತ್ನಿಗೆ ರೇಣುಕಾಸ್ವಾಮಿ ಈ ಹಿಂದೆಯೇ ಹೇಳಿದ್ದಂತೆ. ಆದ್ರೀಗ ಆತನೇ ಕೊಲೆಯಾಗಿದ್ದಾನೆ. ಇನ್ನು ಮಗನ ನೆನಪಲ್ಲಿ ಹೆತ್ತವರು ನಿತ್ಯ ಕಣ್ಣೀರಾಗ್ತಿದ್ದಾರೆ. ನಮ್ಮ ರೇಣುಕಾಸ್ವಾಮಿ ಅವ್ರದ್ದು ಇವತ್ತಿಗೆ ಮದುವೆಯಾಗಿ 1 ವರ್ಷ ಆಗ್ತಿತ್ತು. ಅವನಿದ್ದಿದ್ರೆ ನಮಗೂ ಭಾಳ ಸಂತೋಷ ಆಗ್ತಿತ್ತು. ನಾವು ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಪಟ್ಟಿದ್ವಿ. ಅವನು ಮೊದಲೇ ಪ್ಲಾನ್ ಮಾಡಿದ್ದ, ಆದರೆ ವಿಧಿ ಆಟ ನಮಗದು. ದಚ್ಚು ಭೇಟಿಗಾಗಿ ಜೈಲಿಗೆ ಬಂದಿದ್ದ ನಟಿ ಸೋನಲ್ ಮಂಟೋರೋ. ಇನ್ನು ಜೈಲಿನಲ್ಲಿರುವ ದರ್ಶನ್ ಭೇಟಿಗಾಗಿ ನಟಿ ಸೋನಲ್ ಮೆಂಟೋರೋ ಆಗಮಿಸಿದ್ರು. ಮಾಸ್ಕ್ ಧರಿಸಿ ಮಾಧ್ಯಮದವರಿಗೆ ಕಾಣದಂತೆ ಜೈಲಿನತ್ತ ತೆರಳಿದ್ರು. ಆದ್ರೆ ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಮರಳಿದ್ರು. ಯಾರು? ಯಾರನ್ನ? ದರ್ಶನ್ ಸರ್ನೇ, ನಮ್ಮ ರಿಲೇಟಿವ್ ಅವರು, ಅದಕ್ಕೆ ನೋಡಕ್ ಬಂದಿದ್ದೀವಿ. ಪರ್ಮಿಷನ್ ಕೊಟ್ರ ಪೊಲೀಸರು? ಇಲ್ಲ ಸರ್, ಕೊಟ್ಟಿಲ್ಲ. ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ ಅಂತಂದ್ರೆ ರಿಲೇಟಿವ್ಸ್. ದಚ್ಚು ಅಭಿಮಾನಿಗಳಿಗೆ ಕೈದಿ ನಂಬರ್ 6106 ಕ್ರೇಜ್. ಡಿಬಾಸ್ ಜೈಲು ಸೇರಿದ್ರು ಅಭಿಮಾನಿಗಳು ಮಾತ್ರ ಅಭಿಮಾನವನ್ನ ಕಡಿಮೆ ಮಾಡಿಕೊಂಡಿಲ್ಲ. ಅದರಲ್ಲೂ ದರ್ಶನ್ಗೆ ಕೊಟ್ಟಿರೋ ವಿಚಾರಣಾ ದಿನ ಖೈದಿ ಸಂಖ್ಯೆ 6106 ನಂಬರನ್ನೇ ತಮ್ಮ ವಾಹನ, ಮೊಬೈಲ್ಗಳಿಗೆ ಹಾಕಿಸಿಕೊಳ್ತಿದ್ದಾರೆ. ಈ ನಡುವೆ ಕೈದಿ ನಂಬರ್ 6106 ಟೈಟಲ್ಗಾಗಿ ಭದ್ರಾವತಿ ಮೇಕರ್ಸ್ ಫಿಲಂ ಚೇಂಬರ್ಗೆ ಅರ್ಜಿ ಹಾಕಿತ್ತು. ಆದ್ರೆ ಕೇಸ್ ಕಾನೂನಿನ ಚೌಕಟ್ಟಿನಲ್ಲಿರೋದ್ರಿಂದ ಟೈಟಲ್ ನೀಡಲ್ಲ ಅಂತ ಫಿಲಂ ಚೇಂಬರ್ ತಿಳಿಸಿದೆ. ಒಟ್ನಲ್ಲಿ ದರ್ಶನ್ ಅಂಡ್ ಪಟಾಲಂನ ಕ್ರೌರ್ಯದ ಬಗ್ಗೆ ದಿನಕ್ಕೊಂದು ಸಾಕ್ಷಿಗಳು ಸಿಗ್ತಿದ್ದು ಕಾನೂನು ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ. ಚಿತ್ರದುರ್ಗದಿಂದ ಬಸವರಾಜು ಜೊತೆ ಮಂಗಳ ಹಾಗೂ ರಾಚಪಾಜೆ ನಾಯಕ್, TV9 ಬೆಂಗಳೂರು.